ಹಾಯ್ ಹಲೋ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಕಂಟೆಂಟ್ ಏನಂದ್ರೆ ಸೇಯಿಂಗ್ ಗೆಟ್ಸ್ ಟು ಮೈ ಅತ್ತೆ ಅಂತ ನಮ್ಮ ಪಲ್ಲು ಮಾಡ್ತಾಳೆ. ಅಂದ್ರೆ ನಾನು 10 ಕ್ವಶನ್ಸ್ 10 ಡೇರ್ಸ್ ಕೊಡ್ತೀನಿ, ಅದಕ್ಕಾಗಿ ಎಸ್ ಅನ್ಬೇಕು. ಎಸ್ ಅಂದ್ರೆ 10 ಎಲ್ಲ ಎಸ್ ಅಂದ್ರೆ ಆಕೆಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಇರ್ತದೆ. ಸೊ ಯಾವ್ದಾವ್ದಕ್ಕೆ ಎಸ್ ಅಂತಾಳ ಅಂತ ನೋಡೋಣ ಮನೆ ಗೈಸ್. ಸೊ ಪಲ್ಲವಿನ ಸ್ವಾಗತ ಮಾಡಿ. ಸ್ವಾಗತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗರ್ಲಿ ಬ್ಲಾಗ್ಸ್. ಫಸ್ಟ್ ಡೇರ್ ಏನಂದ್ರೆ ಹೋಗಿ 7 ಜನ ಅಜ್ಜಿಯವ್ರ ತಗ ಸೆಲ್ಫಿ ತಕೊಂಡ್ ಬರ್ಬೇಕು ನೀವು. ಅದು ಫಸ್ಟ್ ಡೇರ್. ಎಸ್ ಆರ್ ನೋ? ಎಸ್. ಓಕೆ ಸ್ಟಾರ್ಟ್. ಇಲ್ಲ, ಒಂದೇ ಒಂದು ತಗೊಂಡು ಗೈಸ್, ಈಗ ಸೆಕೆಂಡ್ ಡೇರ್ ಏನಂದ್ರೆ 5 ಜನ ಕೂಡ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಬರೀ ಇಂಥದೆಯಾ? ಗುಡ್ ಜಾಬ್. ಗೈಸ್, ಈಗ ಒಬ್ರು ಮನೇಲಿ ಫೋನ್ ಇದೆ ಅಂತೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಇಲ್ಲ ಇವನು ಕಳ್ಳ, ಸಂಗನಕಲ್ ಕಳ್ಳ. ಎಲ್ಲನ ಕಂಡ್ರೆ ಹುಷಾರಾಗಿರಿ ಗೈಸ್. ಎಷ್ಟಾದ್ವು ಹಿಂಗ್ ಫೋನ್ ಹಿಂಗಿಡ್ಕ ಬ್ಲಾಗ್ಸ್ ಹಾಕ್ತಾರೆ ಅಷ್ಟೇ. ಸಬ್ಸ್ಕ್ರೈಬ್ ಆಗಿದೆ ಇನ್ನ ಒಂದು ನಮ್ದು ಗಲ್ಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ತೀನಿ. ಬೇರೆ ಒಳಗೆ ಎಲ್ಲ ವೀಡಿಯೋ ಸಿಗ್ತಾನೆ. ಇದು ಸಬ್ಸ್ಕ್ರೈಬ್ ಆಗಿರೋದು. ಓ ಆಯ್ತು ಗೈಸ್, ಸೆಕೆಂಡ್ ಡೇರ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ. ಸೊ ಥರ್ಡ್ ಏನಂದ್ರೆ ಪ್ರ್ಯಾಂಕ್ ಮಾಡ್ಬೇಕು. ಯಾರಿಗಾದ್ರೂ ಫ್ರೆಂಡಿಗಾದ್ರೂ ಫ್ಯಾಮಿಲಿಗಾದ್ರೂ ಯಾರಿಗಾದ್ರೂ ಫೋನಿಂದ ಆದ್ರೂ ಮಾಡ್ಬೋದು, ಡೈರೆಕ್ಟ್ ಆದ್ರೂ ಮಾಡ್ಬೋದು. ಹೆಂಗನ ಒಟ್ಟು ಪ್ರ್ಯಾಂಕ್ ಮಾಡಬೇಕು. ಫೋನಾ ಫ್ಯಾನ್ ಆಫ್ ಸೇವೆ ಎದಕ್ಕೂ ಏನು ಸೌಂಡ್ ಸುಮ್ಮನಿರು. ಗೈಸ್, ನಾವು ಚೈತ್ರಕ್ಕೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಚೈತ್ರಕ್ಕೆ ಫೋನ್ ಮಾಡ್ತೀಯಾ? ಕಂಗ್ರ್ಯಾಚುಲೇಷನ್ಸ್. ಹೇಳಿ ಮತ್ತೆ ಯಾವಾಗ ತೋರಿಸ್ತೀಯ? ಆಕಿ ಫ್ಯಾನ್ಸ್ ಜಗ್ಗಮ್ಮ, ಮತ್ತೆ ನಂಬರ್ ತಗೊಂಡು ಫೋನ್ ಮಾಡ್ಬಿಡ್ತಾರಮ್ಮ. ಹಾ ಅದೇ ಬಟರ್ಫ್ಲೈ ಇದಕ್ಕೆ ಕಿಚ್ಚಿಟ್ಟೆನಾ? ತಿತ್ತಲಿ 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 ತಿತ್ತಲಿ. ಹಲೋ, ಏನಮ್ಮ ಸೌಕರ್ ಮಂದಿ ಆರಾಮ? ಆಫೀಸ್ ಆಗದೀನಿ. ಯಾವಾಗ ಮಾಡ್ತಿ ಮತ್ತೆ? 7:30ಗ? ಸರಿ. ಅಲ್ಲ, ಏನೋ ಹೇಳ್ಬೇಕಂತಿದ್ದು ಇಂಪಾರ್ಟೆಂಟ್. ಏ ಫ್ರೆಶ್ ಅದಾಳಲ್ಲ, ಮೆಚರ್ಡ್ ಆಗಳಮ್ಮು. ಇನ್ನೊಂದು ಮಗಳು ಮೆಚರ್ಡ್ ಆದ್ಲಮ್ಮು ನಿಂದು ಲೈನಕ್ಕೆ ಹಂಗೆ. ಇವತ್ತು ಸಾಯಂಕಾಲ ಆದ್ಲು. ಇನ್ನೊಂದು 9 days ಬಿಟ್ಟು ಮತ್ತೆ ಹಾಲ್ಡೇ ಆಗ್ಬೇಕು ನೀನು. ಯಾರನ್ನ ಇದ್ರೊಳಗೆ ಸುಳ್ಳು ಹೇಳ್ತಾರ ಚಿತ್ರ? ಏನೇನ ಸ್ಟ್ರಕ್ ಆಗ್ತದಮ್ಮ ನೀನು ಮಾತಾಡೋದು. ಏಯ್
ಯಾರು ಪ್ರ್ಯಾಂಕ್ ಮಾಡ್ತಾರೆ ಚೈತ್ರ ಈ ವಿಚಾರದಾಗ ಹೇಳು. ಯಾವ ಪ್ರ್ಯಾಂಕ್ ಇಲ್ಲ, ರಿಯಲ್ ಆಗಿ ಆಗಲ್ಲ. ಇನ್ನೊಂದು 9 ಡೇಸಾಗ ಮತ್ತೆ ಹಾಲ್ಡ್ ಹಾಕ್ಬೇಕು, ಅದಕ್ಕೆ ಫೋನ್ ಮಾಡಿ ಹೇಳಕತ್ತೀನಿ ನೋಡು. ಹಾಂ ಸರಿ, ಮತ್ತೆ ಫೋನ್ ಮಾಡಿ 7:15 ಯಾವಾಗ ಹೇಳ್ತೀನಿ ಎಲ್ಲ ಡೀಟೇಲಾಗಿ ಯಾವಾಗಂತ. ಹಾಂ ಈ ಪ್ರ್ಯಾಂಕ್ ಅಕ್ಕಿ ಅರ್ಧ ನಂಬಳ ಅರ್ಧ ನಂಬಲ್ಲ, 50-50 ಹೆಂಗ 50-50 ಪಾಯಿಂಟ್ಸ್, ನಾಟ್ 100%. ಓಕೆನಾ? ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಎಷ್ಟು ನಂಬಿಸ್ಬೇಕು ಅಷ್ಟು ನಂಬಿಸಿದ್ದೀನಿ. ಇಂಥ ವಿಷಯದಾಗ ಯಾರು ಪ್ರ್ಯಾಂಕ್ ಮಾಡಬಾರ್ದು. ಬಟ್ ನಾವು ಜಸ್ಟ್ ಫಾರ್ ಫನ್ ಅಂತ ಮಾಡೀವಿ. ಸೊ ಏನಾದ್ರು ತಪ್ಪಾಗಿದ್ರೆ ಸಾರಿ, ಕ್ಷಮಿಸ್ಬಿಡಿ ನಮ್ನ. ಆಯ್ತಾ? ನೆಕ್ಸ್ಟ್ ಏನಂದ್ರೆ ಬನಾನಾ ವಿತ್ ಸಾಲ್ಟ್. ಕೂಲಿಂದ ಕಕ್ಕೆ ದವಾಖಾನಕ್ಕಂತದಿದೆ. ನನ್ನ ಪಕ್ಕದಲ್ಲಿ ಇದ್ದ ನೀಟಾಗಿ 5th ಡೇ ಅನ್ಸುತ್ತೆ ಇದು. ಫೋರ್ತ್ ಫೋರ್ತ್ ಗೈಸ್, ಈಗ 5th ಡೇ ಅಲ್ಲ, ಸಾರಿ 4th ಡೇ ಏನಂದ್ರೆ ಬನಾನಾ ವಿತ್ ಸಾಲ್ಟ್. ಈ ಬನಾನಾ ತೆಗೆದು ಹಿಂಗೆ ಹಚ್ಕೊಂಡು ತಿನ್ಬೇಕಿದಷ್ಟು. ಟೇಕ್ ಇಟ್. ಎಸ್ ಆರ್ ನೋ? ಎಸ್ ಮಾ. ನೀರು ತಂದಿಡ್ಬೇಕು. ನೀರು, ಜ್ಯೂಸು ಎಲ್ಲ ತಡೆ ಮನೆಗೆ. ಜಾಸ್ತಿ ಹಚ್ಕೋಬೇಕು, ಉಪ್ಪು ಲೈಟಾಗಿ ಹಚ್ಕೊಳಕಲ್ಲ. ನೀನೇ ಹಚ್ಕೊಡು. ಇಲ್ಲ, ನಾನೇ ಹಚ್ಕೊಂತೀನಿ. ಡೇರ್ ಕಂಪ್ಲೀಟ್ ಮಾಡ್ದಂಗೆ ಆಗಲ್ಲ ಇದು. ಮೋಸ ಕಲ್ಲು ಇಲ್ಲ. ಮೋಸ ಆಡ್ತಲ್ಲ. ಸ್ವಲ್ಪ ಹಚ್ಕೊಳ್ಳ, ಸ್ವಲ್ಪ ಉಪ್ಪು ಬಾಯಾಗ ಹಾಕ, ಅದಿಷ್ಟು ಉಪ್ಪು ಬಾಯಾಗ ಹಾಕ. ಕಲ್ಲು ಇಲ್ಲ, ಕಲ್ಲು. ಎಮ್ಮೆ ಈಗಿನ ಫೇಸ್ ನೋಡಿ. ಕುತ್ಕ ಇಲ್ಲಿ. ಆದ್ರೂ ಮೋಸ ಮಾಡಾಳ. ಸ್ವಲ್ಪ ಹಾಕ್ಬೇಕು. ಇವಾಗ ಡ್ರಾಮಾ ಮಾಡ್ತಿದ್ದಾಳ ಆಕಿ. ಇವಾಗ ಅದನ್ನ 3 ಬೈಟ್ ಮಾಡ್ಬೇಕು ನೋಡು. ನಾನು ಹಚ್ಚಿ ಕೊಡ್ತೀನಿ. ನಾನೇ ಹಚ್ಕೊಂತೀನಿ ಅಮ್ಮ. ಇಲ್ಲ, ಬೀಬಿ ಬಂದ್ಬಿಡ್ತಾರೆ. ಬರಲ್ಲ, ಬೀಬಿ ಬರಲ್ಲ. ನೀವೇ ತರಿಸ್ಬೇಕು ನೋಡು. ಸ್ವಲ್ಪ ಅದ್ರಾಗ ಉಪ್ಪು ತಗ್ಲಲ್ಲ ತಗ್ಲು ಅಲ್ಲಿ ಕಳಗ್ ಬಿಸಕತ್ತ. ಈ ಡೇರ್ ಕಂಪ್ಲೀಟ್ ಆಗಿಲ್ಲ. ಒಂದೇ ಹೇಳಲ್ಲ ಖಾಲಿ ಕಳಗ್ ಬಿಸಾಕಳ. ಈ ಡೇರ್ ಕಂಪ್ಲೀಟ್ ಆಗಿಲ್ಲ ಅಮ್ಮ. ಒಂದ್ ನಿಮಿಷ ನಾನು ಕೊಟ್ಟೆ, ಮತ್ತೆ ಬಾಯಿಗೆ ಹಾಕೊಂಡು. ಗೈಸ್, ಈಗ 4th ಡೇ ಕೂಡ ಕಂಪ್ಲೀಟ್ ಆಯ್ತು. ಟೇಸ್ಟ್ ಹೆಂಗೈತೆ ಅಂತ ಕೇಳ್ರಿ ಪ್ಲೀಸ್. ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ, ಅಷ್ಟು ವಿಯರ್ಡ್ ಆಗೈತೆ ಟೇಸ್ಟ್. ಅದಕ್ಕೆ ನಾನು ಕೊಟ್ಟಿದ್ದು. ಇನ್ನೇನೋ ಜೋಬ ಕೈ ಇಟ್ಟಣ. ಇನ್ನೇನು ತಂದಿಯಕ್ಕ? ಇಲ್ಲ, ಏನಿಲ್ಲ, ಸುಮ್ಮನೆ ಸ್ಟೈಲ್ಗೆ ಅದು. ಗೊತ್ತಾಯ್ತಾ? 5th ಏನಂದ್ರೆ, ನಾನು ಗೂಗಲ್ನಾಗ ಸರ್ಚ್ ಮಾಡ್ತೀನಿ. ಟೈಲರಿಂಗು, ಮಗ ವರ್ಕು, ಹಂಗ ಏನಾನು ಸರ್ಚ್ ಮಾಡ್ತೀನಿ. ಅವ್ರ ನಂಬರ್ ಸಿಗ್ತದೆ. ಅವ್ರ ನಂಬರಿಗೆ ಫೋನ್ ಮಾಡಿ ಎಲ್ಲ ಫೋಟೋ ಫ್ರೇಮ್ ಅವ್ರದನ್ನ ಯಾರ್ದನ ಒಟ್ಟು ಹಿಂಗೆ ಬೇರೆಯವ್ರದ್ದು ನಂಬರ್ ಸಿಗ್ತದೆ. ಅವ್ರ ನಂಬರಿಗೆ ಫೋನ್ ಮಾಡಿ 1 ಪ್ಲೇಟ್ ದೋಸೆ, 1 ಪ್ಲೇಟ್ ಇಡ್ಲಿ ಅಂತ ಆರ್ಡ್ರ್ ಮಾಡಬೇಕು. ಬೇರೆಯವ್ರ ನಂಬರಿಗೆ ಮಾಡಿ ಬೇರೆಯವ್ರದ್ದು ಆರ್ಡ್ರ್ ಮಾಡಬೇಕು. ಅವಾಗ ಅವರು ನಿಮ್ಗೇನು ಮಾತಲ್ಲ ಕೆಟ್ಟತ್ತ ಹಂಗ ಹಿಂಗಂತ ಬೈಬೇಕು. ಅದು ಓಕೆನಾ? ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕಂತ ಅನ್ಕೊಂಡ್ಬಿಟ್ಟಿಲ್ಲ ನಂದು ಮನದು. ಎಸ್ ಅಂತೆ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕಂತಾನೆ. ಫೋಟೋ ಸ್ಟುಡಿಯೋ ಬಳ್ಳಾರಿ ಅಂತ ಸರ್ಚ್ ಮಾಡೀನಿ. ವಿನೋದ್ ಚಾಂದು ಫೋಟೋಗ್ರಫಿ ಅಂತ ಐತೆ. ಒಂದು ಸ್ವಲ್ಪ ಫೋಟೋಸ್ ನೋಡೋಣ ಗೈಸ್. ಇದು 4.9 ರೇಟಿಂಗ್ ಐತೆ, ಚೆನ್ನಾಗೈತೆ. ಅವರಿಗೆ ಕಾಲ್ ಮಾಡಿ ಪಲ್ಲು ಏನು ಕೇಳಬೇಕಂದ್ರೆ 1 ಪ್ಲೇಟ್ ದೋಸೆ ಆರ್ಡ್ರ್ ಮಾಡಬೇಕು ಅಷ್ಟೇ, ಸಿಂಪಲ್. ಫೋನ್ ಮಾಡಲಾ? ನೋಡು, ಕಾಲ್ ಮಾಡೀನಿ. ಸ್ಪೀಕರ್ ಆನ್. ಹಲೋ ಸರ್, ಈಗ ಸಂಗನಕಲ್ಲಿ ನೀವು 1 ಪ್ಲೇಟ್ ದೋಸೆ ಪಾರ್ಸಲ್ ಮಾಡೋಕ್ಕಾಗುತ್ತಾ?
ಒಂದು ಪ್ಲೇಟ್ ದೋಸೆ ಮತ್ತು ಒಂದು ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡ್ಬೋದಾ ಸಂಗನಕಲ್ಗೆ? ನಾವು ಲೊಕೇಶನ್ ಸೆಂಡ್ ಮಾಡ್ತೀವಿ ನಂಬರ್ಗೆ. ಓಕೆ ಸರ್. ಯಾರು ದೊಡ್ಡ ಕಿಲಾಡಿ ಇದ್ದಂಗಿದ್ದಾರೆ. ಸೊ ಹೀಗೆ ಒಂದು ಪ್ಲೇಟ್ ದೋಸೆ ಇಡ್ಲಿ ಹೇಳಿದ್ರೆ ಲೊಕೇಶನ್ ಕಳಿಸ್ರಲ್ಲ. ಕಳಿಸ್ರೆ ಏನು ಹೇಳಿದ್ರು ನಾನು ಅದನ್ನು ಮಾಡಿದ್ನಿ. ದೆನ್ ಕಂಪ್ಲೀಟೆಡ್. ಅವ್ರು ಮತ್ತೆ ಫೋನ್ ಮಾಡಿದ್ರೆ ನಮಗೆ ಫೋನ್ ಮಾಡಿದ್ರೆ ಸ್ವಲ್ಪ ತೊಂದ್ರೆ ಆಗುತ್ತೆ. ಮಾಡಿದ್ವಿ ಅಂತ ಹೇಳೋದಷ್ಟೇ ಆಯ್ತಾ. ಸೊ 5th ಡೇ ಕೂಡ ನಮ್ಮ ಪಲ್ಲು ಕಂಪ್ಲೀಟ್ ಮಾಡೋಣ. ಸೊ ಗೈಸ್ 6th ಡೇ ಏನಂದ್ರೆ ನನಗೋಸ್ಕರ ಒಂದು ಸಾಂಗ್ ಆಡ್ಬೇಕಂದ್ರೆ ನನಗೆ ಎಮೋಷನಲಿ ಕನೆಕ್ಟ್ ಆಗಬೇಕು. ಬಿಡ್ಬೇಕು ಹಂಗೆ ನನ್ನ ಸೊಸೆ ಮುದ್ದು ಸೊಸೆ ಅನ್ಬೇಕು. ಹಂಗೆ ಒಳ್ಳೆ ಸಾಂಗ್ ಆಡ್ಬೇಕು. ನಿನ್ನ ಹೆಗಲು ನನಗಾಗೆ ಇರಲು ಬೇರೆ ಸುಖವ ಯಾಕೆ ಕೇಳಲು. ಟ್ರೈಡ್ ವೆಲ್. ಚೆನ್ನಾಗಿ ಆಡೋಣ. ನನಗೆ ಸಾಂಗ್ ಇಷ್ಟ ಆಯಿತು. ಓಕೆ ನೈಸ್. ಸೆವೆಂತ್ ಡೇಟ್ ಏನು ಅಂದರೆ ಬಸ್ಕಿ ಹೊಡಿಬೇಕು. ಇಷ್ಟಮ್ಮ? ಎಷ್ಟಂದರೆ 30 ಅಷ್ಟೇ. ಓಕೆ ಗೈಸ್ 7th ಡೇ ಕೂಡ ಕಂಪ್ಲೀಟ್ ಆಯಿತು. ಇವಾಗ 8th ಡೇ ಏನಂದರೆ ನನ್ನ ಅನಿಸ್ಬೇಕು. ಇದು ನಮ್ಮ ಚೈಲ್ಡ್ಹುಡ್ ಡೇಸ್ನಾಗೆಲ್ಲ ಫುಲ್ ಆಡ್ತಾ ಇದ್ವಿ. ಸೊ ಮಸ್ತ್ ಇರ್ತಿತ್ತು ಗೇಮು. ನಮಗೆ ಅಪ್ಪ ಅನಿಸ್ತಿದ್ದ, ನಾವು ಅಪ್ಪಗೆ ಅನಿಸ್ತಿದ್ವಿ. ಇವಾಗ ನನಗೆ ಅನಿಸ್ಬೇಕು ನೀನು. ಓಕೆನಾ? ಅನ್ಸ್ಬೇಕಾ? ಹೌದು. ಹೌದಾ? ಹೌದಾ? ಏನಂದ್ರೆ ಆಕಿನ ಬಗ್ಗೆ ಒಪಿನಿಯನ್ ಕೇಳ್ಬೇಕು 5 ಜನನ ಹತ್ರ. ನಾನು ಹೆಂಗ ಏನು ಅಂತೆಲ್ಲ 5 ಜನನ ಹತ್ರ ಒಪಿನಿಯನ್ಸ್ ಕೇಳ್ಬೇಕು. ನನ್ನ ಬಗ್ಗೆ ಒಂದು 2 ಒಳ್ಳೆ ಮಾತು ಒಳ್ಳೆ ಮಾತಂತ ಕೇಳ್ಬಾರ್ದು, ನನ್ನ ಬಗ್ಗೆ ಅಂತ ಕೇಳೋಕಷ್ಟೇ. ಬಗ್ಗೆ ಹೇಳತ್ತೆ. ನನ್ನ ಬಗ್ಗೆ ನಾನು ಹೆಂಗಿರ್ತೀನಿ ಇಲ್ಲಿ ಹೆಂಗ ಹಂಗ ನನ್ನ ಬಗ್ಗೆ ಶಾಣಿಗುಂಡಿ ಬಂಗಾರ ಗುಂಡಿದ್ದು ಬೇಸ್ ಓದ್ತಿರ್ತೈತಿ. ನಾನು ಇವಾಗ ನಿಮ್ಮೆಲ್ಲರ ಜೊತೆ ಹೆಂಗಿರ್ತೀನಿ, ಹೆಂಗ್ ಮಾತಾಡ್ತಿರ್ತೀನಿ ಹಂಗ ಎಲ್ಲ ಕೂಡ ಮಾತಾಡ್ತೀವಿ, ಬೇಸ್ ಮಾತಾಡ್ತೀವಿ, ಚಂದ ಇರ್ತಾಳ ಅಷ್ಟೇ. ಇಲ್ಲಿ ನಿಂತ್ಕ. ಅದೇ ನನ್ನ ಬಗ್ಗೆ ನಾನು ಒಂದು 2 ಒಳ್ಳೆ ಮಾತು ಒಳ್ಳೆ ಮಾತಂತ ಕೇಳ್ಬಾರ್ದು. ಹೇಳತ್ತೆ. ನಾನು ಬೇಸ್ ಓದ್ತಾಳ, ಬೇಸ್ ಮಾತಾಡ್ತಾಳ, ಬೇಸ್ ಇನ್ನೇನ್ ಹೇಳ್ಬೇಕು? ಇನ್ನೇನ್ ನಾನು ಹೆಂಗಿರ್ತೀನಿ ನಿಮ್ ಜೊತೆ ಎಲ್ಲರ ಜೊತೆ ಬೇಸ್ ಇರ್ತಾಳ, ಬೇಸ್ ಮಾತಾಡ್ತಾಳ, ಎಲ್ಲರ ಮತ್ತೆ ಅಂತ ಬೇಸ್ ರೆಸ್ಪೆಕ್ಟ್ ಕೊಡ್ತಾಳ. ಗುಡ್ ಗರ್ಲ್. ಎಲ್ಲ ಗುಡ್ ರೆಸ್ಪೆಕ್ಟ್ ಕೊಡ್ತಾಳ, ಬೇಸ್ ಮಾತಾಡ್ತಾಳ, ಎಲ್ಲರನ್ನ ಬೇಸ್ ಊಟ ಕರ್ತಾಳ, ಎಲ್ಲ ದೊಡ್ಡ ಮರ್ಯಾದೆ ಕೊಡ್ತಾಳ. ಹಿಂಗ ಯಾವಾಗ ನಿಮ್ ಜೊತೆ ಹೆಂಗಿರ್ತೀನಿ ಮೊಮ್ಮಗಳು ಹೆಂಗಂತ ಹೇಳಿ ಸ್ವಲ್ಪ ಅಯ್ಯೋ ಎಮ್ಮಲ್ಲಿ ಬರಕಲ್ಲ. ಇಲ್ಲ ಹೇಳು, ಸುಮ್ಮನೆ ಹೇಳು ಹೆಂಗಿರ್ತೀನಿ ಬೇಸ್ ಮಾತಾಡ್ತೀವಿ, ಬೇಸ್ ಅಡಿಗೆ ಎಲ್ಲ ನೀಟಾಗಿ ಆಯ್ತಾ? ಇನ್ನ ಎಲ್ಲ ಸಾಕು ಬೇಸ್ ಓದ್ತೀವಿ, ಬೇಸ್ ಓದ್ಕೊಂತೀವಿ, ಬೇಸ್ ಹೆಲ್ಪ್ ಮಾಡ್ತೀವಿ. ಡ್ಯಾನ್ಸ್ ಏನು ಪದಾರ್ಥಿಗೆಲ್ಲ ಆನ್ಸರೆಲ್ಲ ಆಡ್ತೀವಿ. ಆಂಕರಿಂಗು ಶಿವರಾತ್ರಿಗೆ ಮಾಡಿದ್ನಲ್ಲ. ಅಡಿಗೆ ಮಾಡ್ತೀವಿ, ಮಾಡ್ತೀವಿ, ಸೂಪರ್ ಮಾಡ್ತೀವಿ ಅಡಿಗೆ. ಆಯ್ತಾ? ಮ್ಯಾಗಿ ಮಾಡ್ತೀವಿ, ಮ್ಯಾಗೆ ಮಾಡ್ತೀವಿ. ಬೇಸು ಏನಮ್ಮ ಇಷ್ಟ ಅಜ್ಜಿ, ಎಲ್ಲಾರು ಬೆಳಕಲ್ಲ ಎಲ್ಲರನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಎಲ್ಲರಿಗೆ ನೀನು ತಡಿಸ್ತೀವಿ, ನಾನು ಬಡ್ಸಕಲ್ಲ ಬೈತೀವಿ, ಎಲ್ಲರನ್ನ ನಾನು ಬೆಳಕಲ್ಲ ಎಲ್ಲರೂ ಬೈತೀವಿ, ಜಗಳ ಮಾಡ್ತೀವಿ. ಈಕೆ ಎಷ್ಟನೇ ತಂಗಿಮ್ಮ? 3ನೇ ತಂಗಿ ಈಕೆ. ನನ್ನ ಫೇವ್ರೆಟ್ ಈಕೆ ಇದೆ. ಎಲ್ಲ ಹೇಳಿ ಮಾತಾಡಕ್ಕೆ. 10th ಡೇ ಏನಂದ್ರೆ ಹೋಗಿ ಅವ್ರ ಅಮ್ಮನ ಹತ್ರ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಬೇಕು. ಏನೇನು ಮಾತಾಡೋದು ಅದೆಲ್ಲ ನಿನಗೆ ಬಿಟ್ಟಿದ್ದು. ಸೊ ನೀನು ಸ್ಟಾರ್ಟಿಂಗು ಅದು ಇದು ಹಂಗೆ ಮಾತಾಡಿ ನಿಮ್ಮಮ್ಮ ಫುಲ್ಲು ಫೀಲ್ ಆಗಬೇಕು. ಹಂಗೆ ಯಾರು ಹೇಳಿಲ್ಲಮ್ಮ, ಎಲ್ಲ ಸುಳ್ಳು ಹೇಳ್ಬಾರ್ದು. ಅವ್ರು ಹೇಳಿರೋದು ಈಕಿ ಇದೆ ಅಂತ ಹೇಳಿ
ಹೇಳ್ಮಾ ಇಲ್ಲ ಹೇಳು ಹೇಳಮ್ಮ ನನ್ಗೆ ಗುಟ್ಟಿರೋದಾಗ್ತೀನಮ್ಮ ನಿಮಗೆ ಹಾಂ ನಾಳೆ ಹಾಸ್ಟೆಲ್ ಹೋಗ್ತೀನಿ ಇನ್ನೊಂದು ಸ್ವಲ್ಪ ದಿವಸ ನಾವು ಹೆಂಗೆ ಇರ್ತೀವಿ ಮತ್ತೆ ನಿಜ ಹೋಗ್ತೀನಿ ನಾನು ಹಾಸ್ಟೆಲ್ಗೆ ಹೇಳಮ್ಮ ಪ್ರತಿ ಸಂಕಟೆಗೂ ಕಾಪರೇಟ್ ಹೇಳಮ್ಮ ಅವಾಗ ಹೆಂಗ ಫೀಲ್ ಆಗ್ತೀವಿ ನನಗೆ ಅಷ್ಟೇ ಗೊತ್ತಾಗಿ ಅಂತ ನಿನ್ನೆಲ್ಲ ಬಿಟ್ಟು ಇಲ್ಲ ಇವಾಗ ಅನ್ಕೊಂಡು ಹೇಳು ಇಲ್ಲ ಹೇಳಮ್ಮ ಸುಮ್ಮನೆ ಇರಕಲ್ಲ ಹೇಳಮ್ಮ ಹಾ ಹೇಳಮ್ಮ ಹೇಳು ನವಂಬರ್ ಜಲ್ದಿ ಎಮೋಷನ್ ಕಲಿತಾಗಂತ ಬರ್ತೀನಿ ಲಾಸ್ಟ್ 10th ಮತ್ತೆ ನನಗೆ ಹೂ ಅನ್ಸೋದು ಅವೆರಡರಲ್ಲಿ ಫೇಲ್ ಆಗಳ ನಮ್ಮ ಪಲ್ಲು ಇನ್ನೆಲ್ಲ ಸಕ್ಸಸ್ ಆಗಳ. ಸೊ ನಾನು ಈಕಿಗೆ ಗಿಫ್ಟ್ ಅಂದರೆ ಚಾಕ್ಲೇಟ್ ದೊಡ್ಡ ಚಾಕ್ಲೇಟ್ ಕೊಡೋಣ ಅಂದ್ಕೊಂಡೆ. ಸೊ 2 ಡುಮ್ಕಿ ಆಗೈತೆ. ಸೊ ಅದಕ್ಕೆ ಅದರಲ್ಲಿ ಅರ್ಧ ಅಂದರೆ ಅಕ್ಕ ಅಂದರೆ 50 ರೂಪಾಯಿದು ಒಂದು ಕೊಡಿಸ್ತೀನಿ. 100 ರೂಪಾಯಿದು ಕೊಡ್ಸೋಣ ಅಂತಿದ್ದೆ, 2 ಹೋಗ್ಯಾವ, ಅದಕ್ಕೆ 50 ರೂಪಾಯಿ ಕೊಡ್ತೀನಿ. ಅಕ್ಕ 2 ಅಲ್ಲ, ಅರ್ಧ ಮಾಡಿದ್ರೆ ಅರ್ಧ ಅಲ್ಲ 100 ರೂಪಾಯಿದು ಕೊಡಿಸ್ಬಿಡಕ್ಕ. ಆಯ್ತು ನೋಡೋಣ. ಅಕ್ಕ ಗೈಸ್ ಪ್ರಮಾಣ ಮಾಡ್ತಿದ್ದಾಳೆ ಬ್ಲಾಗ್ ಮೇಲೆ ಆಣೆ. ಕೊಡಿಸ್ತೀನಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.